ಮಕ್ಕಳಿದ್ರೆ ತಂದೆ ತಾಯಿಗೆ ಒಳ್ಳೆಯರಿರ್ಬೇಕು. ಮಕ್ಕಳು ಒಳ್ಳೆಯರಾಗಿದ್ರೆ ಕಣಪ್ಪ ಅಂತಾರ ನೆಮ್ಮದಿ. ಮಕ್ಕಳು ಒಳ್ಳೆಯರಿಲ್ಲ ಅಂದರೆ ಮಕ್ಕಳಿದ್ರು ಒಂದೇ ಇಲ್ದಿದ್ರು ಒಂದೇ. ಮಕ್ಕಳು ಒಳ್ಳೆಯರಾಗಬೇಕು ತಂದೆ ತಾಯಿ ಯಾವತ್ತೂ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮಕ್ಕಳು ಒಳ್ಳೆಯರಾಗಿದ್ರೆ ಮಾತ್ರ ಮರ್ಯಾದೆ ಕಾಳಿ ಅಂತಾರೋ. ಈಗ ಇಂಥ ನನ್ನ ಮಕ್ಕಳು ಎಲ್ಲಾನ ಇದ್ದರೆ ಸುಮ್ಮನೆ ಮಕ್ಕಳಿದ್ರು ಇಂಥ ಮಕ್ಳು ಯಾತ್ಕಪ್ಪ ದೇವ್ರೆ ಮಕ್ಕಳಿಲ್ಲ ಅಂತ ಮಕ್ಕಳಿಲ್ಲ ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ, ಬಂಜಿ ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ, ಮಕ್ಕಳಿಲ್ದಿದ್ರು ವಾಸಿ ಅಮ್ಮಂಗಾಗುತ್ತೆ. ಹಂಗಮ್ಮಂಗಾಗುತ್ತೆ. ಈಗ ಇಂಥ ಮರ್ಯಾದೆ ಕಳೆಯ ಅಂತ ನನ್ನ ಮಕ್ಕಳು ಯಾರಿಗೂ ಬೇಡ. ಗೌರವ ಥರರಾಗಬೇಕು, ತಂದೆ ತಾಯಿಗೆ ಒಳ್ಳೆಯ ಹೆಸ್ರು ಥರ ಅಂತ ಮಕ್ಕಳಾಗಬೇಕು. ಅತ್ತೆ ಅತ್ತೆ ಯಾವಳೆ ಅತ್ತೆ? ಮುಚ್ಕೊಂಡು ಹೋಗಿ. ಅತ್ತೆ ಅಂತ ಬಂದವಳು ಅತ್ತೆ. ಹೋಗಿ ಹಸಿಕೆ. ಅಯ್ಯೋ ಅತ್ತೆಕ ಇಲ್ಲಿ ನೋಡಿಲಿ, ನಾವು ಏನೋ ಚೆನ್ನಾಗಿರೋಣ ಜೊತೆಗೆ ಅಂತ ಹೇಳಿ ಬಂದಿದ್ದೀವಿ ಅತ್ತೆ ಮ್ಯಾಮ್. ನೋಡಿಲಿ, ನಾವು ಚೆನ್ನಾಗಿರೋಣ ಅಂತ ಬಂದಿದ್ದೀವಿ. ಹೋಗ್ರಿ ಮಾತಾಡ್ರಿ ನಿಮ್ಮ ಅಮ್ಮನ ಹತ್ರ. ಅಮ್ಮ ಏನೋ ಆಗಿದ್ದಾಯಿತು, ನಾವಿಬ್ರು ಮದುವೆನೂ ಆದ್ವಿ, ಅದಕ್ಕೇ ನಿಮ್ಮ ಜೊತೆಗೆ ಚೆನ್ನಾಗಿರ್ತೀವಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇವಳು ಕೆಲ್ಸಕ್ಕೆ ಹೋಗ್ತಾಳೆ, ಮನೆಯಾಗೆ ನಿಮಗೂ ಎಲ್ಲ ಮಾಡಿಕೊಂಡು ಚೆನ್ನಾಗಿರ್ತೀವಿ. ನಿಮ್ಮನ್ನೆಲ್ಲ ನೋಡ್ಕೊಂತೀವಿ. ನಾನೇನು ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಇರೋನು ಒಬ್ಬನೇ ಮಗ. ಅದಕ್ಕೇ ಇವಳು ಇರೋನು ಒಬ್ಬನೇ ಮಗ. ನೀನು ನಿಮ್ಮ ಅಮ್ಮನ ಜೊತೆ ಎಲ್ಲರ ಜೊತೆಗೂ ಚೆನ್ನಾಗಿರ್ತೀನಿ, ಎಲ್ಲರ ಜೊತೆಗೂ ಚೆನ್ನಾಗಿರೋಣ ಅಂತ ಹೇಳಿ ಒಳ್ಳೆ ರೀತಿ ಯೋಚನೆ ಮಾಡಿದ್ಲು ವೈಷ್ಣು. ಅದಕ್ಕೇ ಬಂದ್ವಿ ಕಣಮ್ಮ. ನಿಮ್ಮ ಜೊತೆಗೆ ಇರ್ತೀವಿ ಕಣಮ್ಮ ನಾವು. ಸುಮ್ಮನೆ ಹೋದ್ರೆ ಸೆನಕೈತಿ. ನಾನು ಕಾಲಗಳ ತಂಡು ಬಡಿಯೋದಕ್ಕೆ ನಾನು ಸುಮ್ಮನೆ ಆಚೆಗೆ ಹೋದ್ರೆ ಸರಿಯಾಕೈತಿ. ನಾನು ನೋಡ್ತೀನಿ ನನ್ನ ತಕ್ಕ ಏನಾರ ಮಾತಾಡಿರಿ ಎಗಿಸ್ಬಿಟ್ಟಿದ್ವಿ ಅಂದ್ರೆ ನನ್ನ ಮಗನೇ ಕಾಲಗಳ ತಂಡು ಇಕ್ಬಿಡ್ತೀನಿ. ಇಲ್ವೋಪರ್ ಕಾಲಗಳ ತಂಡು ಬಡಿತೀನಿ. ಅಯ್ಯೋ ಅತ್ತೆ ಸಿಟ್ಟು ಬರುತ್ತೆ ಅಂತ ಗೊತ್ತು ನಿಮಗೆ. ಬೇಜಾರ ಮಾಡ್ಕೋಬೇಡಿ. ಈಗ ನಾವೇನೋ ಒಳ್ಳೆ ಮಾತಲ್ಲಿ ಕೇಳ್ಕೊಂಡು ಚೆನ್ನಾಗಿರೋಣ ಅಂತ ಬಂದಿದ್ದೀವಿ. ಈಗ ನಾವೇನು ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಮಾಡೋದೇನು ದೊಡ್ಡದಲ್ಲ ನಮಗೆ. ನಾನು ಭೀಮಾ ಆರಾಮಾಗಿರ್ತೀವಿ. ಆದರೆ ಒಬ್ಬನೇ ಮಗ ಅಲ್ಲ, ಒಬ್ಬನೇ ಮಗ ಆಗಿರೋದ್ರಿಂದ ನಾನು ಒಬ್ಬಳೇ ಸೊಸೆ. ನಿಮಗೂ ಯಾರೂ ಇಲ್ಲ, ನಮಗೂ ಯಾರೂ ಇಲ್ಲ. ಅದಕ್ಕಾಗಿನ ಚೆನ್ನಾಗಿತ್ಕೊಂಡು ಹೋಗೋಣ ಅಂತ ನಮ್ಮಪ್ಪ ನಮ್ಮ ಅಣ್ಣ ತತ್ತಿಗೆ ಯಾರೂ ಮಾತಾಡ್ಸಲ್ಲ. ಅದಕ್ಕೆ ತವ್ರ ಮನೆ ಗಂಡನ ಮನೆ ಎಲ್ಲ ಇಲ್ಲೇ ಅಂದ್ಕೊಂಡು ನಾನು ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅತ್ತೆ. ಅದಕ್ಕೆ ಅತ್ತೆ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ನಾನು. ಅದಕ್ಕೆ ಭೀಮಾ ಬೇಡ ಹೋಗೋದೇ ಬೇಡ, ನಮ್ಮಮ್ಮ ಒಪ್ಪಲ್ಲ ಅಂತ ಅಂದರು. ಇಲ್ಲ ಭೀಮಾ, ಅಪ್ಪ ಅಮ್ಮನ ನೋಡ್ಕೋಬೇಕು, ಅಪ್ಪ ಅಮ್ಮನ ನೋಡ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ, ಬಾ ಹೋಗೋಣ ಅಂತ ಹೇಳಿ ಅದಕ್ಕೆ ನಾನೇ ಕರ್ಕೊಂಬಂದಿದ್ದತ್ತೆ. ಪ್ಲೀಸ್ ಒಪ್ಕೊಳ್ರಿ. ಅದಕ್ಕೆ ನಿಮ್ಮನ್ನು ಕೇಳ್ಕೊಂಡು ಇಲ್ಲೇ ಆದರೂ ಇರೋಣ ಅಂತ ಹೇಳಿ ಬಂದ್ವಿ. ನಿಮ್ಮನ್ನು ಮಾತಾಡಿಸ್ಕೊಂಡು ಇರೋಣ ಅಂತೇಳಿ ನೀವಂತೂ ಬರಲಿಲ್ವಲ್ಲ, ಅದಕ್ಕೆ ನಾವೇ ಬಂದ್ವಿ. ಪ್ಲೀಸ್ ಅತ್ತೆ ಒಪ್ಕೋ. ಅದಕ್ಕೆ ಹೋಗ್ತೀಯ ಬೇಕಾ ಸಿಕ್ಕೆ? ಇನ್ನು ಅತ್ತೆ ಅಂತ ಅತ್ತೆ ಅನ್ಕೊಂಡು ಬಂದವಳು ಹೋಗ್ತಿಲ್ಲ. ಯಾವಳು ಇಲ್ಲ ಅತ್ತೆ, ಇನ್ನು ಯಾವಳು ಇಲ್ಲ ಅತ್ತೆ. ಸುಮ್ಮನೆ ಮುಚ್ಕೊಂಡು ಹೋಗೋದು ಕಲಿ. ಯಾವಳು ಇಲ್ಲ. ನನ್ನ ತಗೇನ ಅತ್ತೆ ಕತ್ತೆ ಅಂತ ಮಾತಾಡಕ್ಕೆ ಬಂದಿದ್ದೀವಿ ಅಂದ್ರೆ ನೆಟ್ಗಿರೋದಿಲ್ಲ. ಬೇವರ್ಸಿ ಕಾಲಗಳ ತಂಡು ಬಡ್ದಿದ್ದೀನಿ ಅಂದರೆ ಓಡ್ತಾ ಇರಬೇಕು. ನನ್ಗಂಗೆ ಒಟ್ಟು ಹುರಿದೋಗೈತೆ. ಇರೋ ನಮ್ಮ ಮಗ ನಾಳೆ ಮಾಡಿ ಬೆಂಕಿ ಇಕ್ತಲ್ಲಿ. ಹೋಗಿ ಬೋಸುಡಿ ನೀನು ಬೋಸುಡಿ. ಹೋಗ್ತಿಲ್ವಾ ಆಸೆಗೆ? ನೀರನ್ನ ಮಗ ನಾಳೆ ಮಾಡ್ಬೇಕು ಇಟ್ಟು ನೀನು. ನಾವು ಏಟ್ ಆಸೆ ಇಟ್ಕೊಂಡಿದ್ವಿ ನನ್ನ ಮಗನ ಮೇಲೆ. ಹೋಗಿ ನಾವು ಆಲೆ ಯಾರು ಇಲ್ಲ ಇರೋನ ಹಬ್ಬ ಅಂತ ನಾವೇನು ಅನ್ಕೊಂಡಿಲ್ಲ. ನನ್ನ ಮಗಳೇ ಇದ್ದಾಳೆ ಕಾಣಿ. ನನ್ನ ಮಗಳೊಬ್ಳ ಇದ್ದಾಳೆ. ಏನು ಇವಾಗೇನು ಇರೋನ ಹಬ್ಬ ಮಗ ಅಂದ್ರೆ ಏನು ಅವನೇ ಮುದ್ದೆ ಹಾಕ್ಬೇಕು, ಅವನೇ ನೋಡ್ಕೋಬೇಕು ಅಂಬೋದೇನಿಲ್ಲ. ಮಕ್ಕಳು ಹೆಣ್ಮಕ್ಳು ಇದ್ದಾವೆ, ಹೆಣ್ಮಕ್ಳು ನೋಡ್ಕೊಂತಾರೆ ಇವತ್ತು ತಂದೆ ತಾಯಿನ. ಏನು ಬೇಡ ನೋಡ್ಕೊಂಬೋದೇ ಬೇಡ. ಇವನು ಹೋಗ್ಲಲ್ಲ ಸಿಕ್ಕೆ. ಒಳ್ಳೆ ಮಾತನ್ನ ಮಾತಾಡಿದ್ರೆ ಅದು ಯಾಕತ್ತೆ ಹೆಂಗೆ ಮಾತಾಡ್ತೀರಾ? ಒಳ್ಳೆ ಮಾತನ್ನ ಮಾತಾಡ್ಸ್ಕೊಂಡು ನಾವು ಚೆನ್ನಾಗಿರಕ್ಕಂತ ಬಂದಿದ್ದೀವಿ. ಅಲ್ಲ ನೋಡ್ರಿ ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಹೇಳಿಲ್ವ ವೈಷ್ಣು, ಅವರು ಒಳ್ಳೆ ಮಾತಿಗೆ ಬೆಲೆ ಕೊಡಲ್ಲ. ನಾವು ಒಳ್ಳೆ ಮಾತಾಡ್ದಷ್ಟು ಅವ್ರು ನಮ್ಗೆ ಬೆಲೆ ಕೊಡಲ್ಲ. ಬೇಡ, ಒಳ್ಳೆ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಒಳ್ಳೆ ಮಾತಾಡೋದೇ ಬೇಡ ಅಂತೇಳಿ ನಾನು ಹೇಳಿದ್ದೀನಿ ನಿನಗೆ. ನೀನು ಇಲ್ಲ ರೀ ಒಳ್ಳೇದು ಮಾತಾಡಬೇಕು ಅಪ್ಪ ಅಮ್ಮ ಅಂತ ನೀನು ಒಳ್ಳೇದು ಹೇಳಿದೆ. ಆದರೆ ನೋಡಿ ನಮ್ಮಮ್ಮ ಹೆಂಗೆ ಮಾತಾಡ್ತೈತೆ, ನಾವು ಎಷ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತಾ ಇದ್ದೀವಿ. ಯಾಡ ಮಾತಾಡಿಸ್ಬೇಡ್ರಿ. ನಿನ್ನ ಯಾವಳು ಮಾತಾಡ್ಸು ಅಂದರು? ನಾನೇನನ್ನು ಬಂದು ಮಾತಾಡ್ಸಿದ್ನಿ ನಿಮ್ಮನ್ನ? ಬಂದು ಮಾತಾಡ್ಸಿದ್ನಿ. ಇವ್ರು ಯಾಕೆ ಬಂದವ್ರಮ್ಮ? ಹೋಗೋದು ಕಳ್ಸಮ್ಮ ಹೇಳ್ತೀನಿ. ಮನ ಮರ್ಯಾದಿಲ್ದಾವ ಇನ್ನೂ ಬಂದಿದ್ದಾವೆ ಇಲ್ಲಿಗೆ. ನಮ್ಮನೆ ಬಾಕ್ಲಕ್ಕೆ ನಡಿ ಆಚೆಗೆ ಕರ್ಕೊಂಡು ಹೋಗ್ತೀನಿ. ನೀನು ಸುಮ್ಮನಿರು, ನೀನು ಮಾತಾಡ್ಬೇಡ. ನಾನು ಅಮ್ಮ ಇಂತ ಮಾತಾಡಕ್ಕೆ ಬಂದಿರೋದು. ಕೇಳೋರಿಲ್ಲ ಒಂದಿಟ್ಟು ನಾ ಇಲ್ಲಬ್ಬ ಇಲ್ಲ. ಅಯ್ಯಯ್ಯಯ್ಯಯ್ಯ ಒಂದು ಆಡ್ತಾರೆ ಏನು ಬೇಡಪ್ಪ. ಏನೋ ಒಂದು ಬಂದಾಗ ಗೊತ್ತಾಗುತ್ತೆ. ಬರ್ಲೇಳಜ್ಜಿ ನಾವು ಅನುಭವಿಸ್ಕೊಂತೀವಿ. ಅತ್ತೆ ಇವಾಗ ನಮಗೆ ಭಾಗ ಕೊಡು ನೀನು, ಸರಿನಾ? ನಿಮ್ಮ ಮನೆ ಮಗ ಅಂದಮೇಲೆ ಭಾಗ ಕೊಡು. ನಾವೆಲ್ಲ ನಾತಿರ್ತೀವಿ. ನೀನೇನಾದರೂ ಕೊಡು. ದುಡ್ಡು ಕಾಸು ಸ್ವಲ್ಪ, ಒಡವೆ ಸ್ವಲ್ಪ, ಪಾತ್ರೆ ಸಾಮಾನುಗಳು ಸ್ವಲ್ಪ ಭಾಗ ಕೊಡು. ನಾವೆಲ್ಲಾದರೂ ಹೋಗ್ತೀವಿ ತಗೊಂಡು, ಎಲ್ಲಾದರೂ ಹೋಗ್ತೀವಿ. ಸ್ವಲ್ಪ ಭಾಗ ಕೊಡು. ಅಯ್ಯೋ ನೋಡಯ್ಯಕ್ಕ ಜೇಕಯ್ಯ, ದುಡ್ಡು ಒಡವೆ ಪಾತ್ರೆ ಸಾಮಾನುಗಳು ಭಾಗ ಕೊಡು, ನಾವೆಲ್ಲಾದರೂ ಇರ್ತೀವಿ ಅಂತ ಬಂದವಳು. ಭಾಗ ಕೇಳಕ್ಕಾಗಿ ಕರ್ಕೊಂಬಂದಿರಲ್ಲ ಇವಳು ಗಂಡನ್ನ. ಅಲೆ ಬಿಲಾಲಿ ಮುಂಡೆ ಹೋಗ್ತಿಲ್ವೇ ಆಸಿಕೆ?
ಮತ್ತೆ ಕೊಡ್ಲೇಬೇಕು. ನೀನು ಯಾರು ಈಚಿ ಕೊಡ್ತೀಯ? ಈ ಮನೆ ಮಗ ಅಲ್ವಾ ಇವನು? ಒಬ್ಬನೇ ಮಗ ತಾನೇ. ಈ ಮನೆಗೆ ಬಿಡ್ಕ, ಇಲ್ಲ ಅಂದರೆ ಭಾಗ ಕೊಡು. ದುಡ್ಡಾಗು ಒಡವೆಗೂ, ಏನು ಒಡವೆ ಇದೆ ಅದರಾಗೂ ಸ್ವಲ್ಪ ಭಾಗ ಕೊಡು. ದುಡ್ಡು ಏನಿದೆ ಅದರಲ್ಲೂ ಸ್ವಲ್ಪ ಭಾಗ ಕೊಡು. ಪಾತ್ರೆ ಸಾಮಾನುಗಳು ಏನಿದಾವೆ ಅದರಲ್ಲೂ ಸ್ವಲ್ಪ ಭಾಗ ಕೊಡು. ನಾವು ತಗೊಂಡು ಎಲ್ಲಾದರೂ ನಿಮ್ಮದೇ ಜೀವನ ಮಾಡ್ತೀವಿ ಅಷ್ಟೇ. ಎಲ್ಲ ತಂದಿದ್ಲು, ದುಡ್ಡು ಒಡವೆ ಎಲ್ಲ ಕೊಟ್ಟಿದ್ಲಮ್ಮ ಕೇಳಕ್ಕೆ ಬಂದವಳೆ. ನೋಡು, ಮಾನ ಮರ್ಯಾದೆ ಇಲ್ದವಳು ಮಾತಾಡೋದ. ಕೊಡ್ಬೇಕಷ್ಟೇ, ಕೊಡ್ಬೇಕಂದ್ರೆ ಕೊಡ್ಬೇಕು, ನನಗೆ ಕೊಡಬೇಕು. ಕೊಡ್ತೀನಿ ತಕ. ಇಲ್ಲ ಮಯ್ಯಪ್ಪಂದು ಯಾವುದೋ ಒಂದು ಹಳೆ ಮೆಟ್ಟಿತ್ತು. ಹಳೆ ಮೆಟ್ಟಿನಾಗೆ ಕೊಡ್ತೀನಿ ತಗ. ಹೊಸ ಮೆಟ್ಟಿನಾಗ ಇನ್ನು ಯಾಕೋ ಏನೋ ಹಳೆ ಮೆಟ್ಟು ತಾಂಡು ಅರಿಗೆ ತಕ ಹೋಯ್ತೀನಿ. ಹಳೆ ಮೆಟ್ಟು ತಾಂಡು ತಕಳೆ ತಕ. ಕೊಡ್ತೀನಿ ತಕ. ನನ್ನ ಸುದ್ದಿಗೆ ಏನಾನ ಬಂದರೆ ಹಿಂಗೇನಿ. ಎಂತ ಮಾತಾಡ್ತಾಳೆ? ಕೊಡಬೇಕು ನೀನು ಅಂತ ಕೇಳ್ತಾಳೆ. ಕೊಡ್ತೀನಿ ತಕಳೆ, ತಾಳೆ ಕೊಡ್ತೀನಿ ತಕಳೆ. ದುಡ್ಡು ಒಡವೆ ಎಲ್ಲ ತಕಳೆ. ಆತ್ಕಳೆ 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 ತಕಳೆ ಆತ್ಕಳೆ. ಕೊಡ್ತೀನಿ ಆತ್ಕಳೆ, ಎಲ್ಲ ಭಾಗ ಕೊಡ್ತೀನಿ ಆತ್ಕಳೆ. ಕೊಡ್ತೀನಿ ಆತ್ಕಳೆ ತಕಳೆ. ನೋಡು ಹೇಳ್ತೀನಿ, ಥಟ್ಟು ಹೇಳ್ತೀನಿ ತಕಳೆ. ಭಾಗ ಕೊಡ್ತಾಳೆ. ಕಲಂ ಚಂದಕ್ಕೆ ಭಾಗ ಕೊಡ್ತಾ ಇದ್ದಾಳೆ ತಕಳೆ. ಭಾಗ ಏನ ಅಮ್ಮ ಅಮ್ಮ ಹಂಗೆಲ್ಲ ಮಾಡಬೇಡ ಕಣಮ್ಮ. ಹಂಗೆ ನಮ್ಮ ಹೊಡಿಯೋದು ಗೊತ್ತಾಗಲ್ಲೇನಮ್ಮ ನಿನಗೆ? ಯಾಕಮ್ಮ ಹಂಗೆ ಹೊಡಿತಾ ಇದೆಯಾ? ಹಂಗೆ ಹೊಡಿಬೇಡ ಕಣಮ್ಮ, ಹೊಡಿಬೇಡ. ಹಂಗೆ ಓದಿಬೇಡ ಕಣಮ್ಮ, ಹಂಗೆ ಓದಿಬೇಡ. ನೋಡಿ ಹೇಳಿರ್ತೀನಿ, ಹಂಗೆ ಓದಿಬೇಡ ಕಣಮ್ಮ. ಮತ್ತೆ ದುಡ್ಡು ಒಡವೆ ಬಂಗಾರ ಇವಳಿಗೆ ಪಾತ್ರೆ ಸಾಮಾನುಗಳು ನಾನು ಭಾಗ ಕೊಡ್ಬೇಕಂತೆ. ಓಹೋ, ಇವಳೆಲ್ಲ ತಾಂಡ ಸಂಪಾದನೆ ಮಾಡಿ ಬಿಟ್ಟಿದ್ಲು. ಇವಳು ದುಡ್ದು ನನ್ನ ಕೈಗೆ ತಂದು ಕೊಟ್ಟಿದ್ಲು. ನೀನು ದುಡ್ದಿದ್ದೇನು? ನೀನು ಯಾವತ್ತು ದುಡ್ದಿದ್ದೋ? ಭಾಗ ಕೇಳಕ್ಕೆ ಬಂದಿದೆಯಲ್ಲ, ಭಾಗ ಅಂತೇಳಿ ದುಡ್ದು ಕೊಳ್ಳಮ್ಮ ಅಂತ ಏನು ತಂದು ಇನ್ನ ಕೊಟ್ಟಿದ್ರೆ ಅನ್ಪಾಡು. ಯಾತು ಕೊಡ್ದಾಲೇನೆ ಭಾಗ ಕೇಳಕ್ಕೆ ಹೆಣ್ತಿಂಗ್ ಕರ್ಕೊಂಬಂದಿದೆಯಲ್ಲ, ನೀನು ಎಷ್ಟು ಮಟ್ಟಿಗೆ ಇರಬೇಡ. ಯಾತು ಕೊಡ್ದಾಲೇನೆ ಭಾಗ ಕೇಳಕ್ಕೆ ಬಂದವನಿ. ಏನೋ ಒಂದು 10,000 20,000 ಯಾವತ್ತನ ದುಡ್ದು ಕೊಟ್ಟಿದ್ರೆ, ನಾನು 10 ಲಕ್ಷ ಕೊಟ್ಟಿದ್ನಿ ಅಂತ ಬರೋಣ ಏನೋ. ತಕಾಳೆ ಭಾಗ ಕೊಡ್ತೀನಿ ತಕಾಳೆ. ಚಂದ ಕೊಡ್ತಾ ಇದ್ದೀನಿ ತಕಾಳೆ ಭಾಗನ. ಮತ್ತೆ ಹಿಂಗೆ ಮಾಡಬೇಡ ನೋಡು. ಓದಿಬೇಡ ಕಣತ್ತೆ. ನೋಡು, ಹಿಂಗೆ ಮಾಡಬೇಡ. ನಾನು ಏನು ಮಾಡಿದ್ದೀನಿ? ನಾವು ಈಗ ಕೇಳೋದು ನಿನ್ನ ಮಗ ತಾನೇ ಅವರು. ನಾನು ನೀವೇನೇ ಅಂದ್ರೂ ನಾನು ನಿಮ್ಮ ಮನೆ ಸೊಸೆನೇನೆ. ನೀನು ಒಪ್ಕೊಂಬ್ಲಿಲ್ಲ ಅಂದ್ರು ನೀನು ಚಪ್ಪಲಿ ತಗೊಂಡು ಹೊಡಿಬೇಡ ಅತ್ತೆ. ನಿನಗೆ ಪಾಪ ಸುತ್ಕೊಂಬೋದು, ನನಗಲ್ಲ. ನೀನು ಬೇಕಾದ್ರೆ ಹೊಡಿ, ನನಗೇನು ಆಗಲ್ಲ. ನಿನಗೆ ಆ ಕರ್ಮ ಸುತ್ಕೊಳ್ಳೋದು. ಚಪ್ಪಲಿ ತಗೊಂಡು ಹೊಡಿಯೋ ಅಂತ ಪಾಪ ಇನ್ನೂ ಅಷ್ಟಿಲ್ಲ. ಸುತ್ಕೊಂಬ್ಲೇಳೆ ನೀವತ್ತೆ ಸಾಯ್ಲೇಳು. ಒಯ್ಯಾದಯ್ಯ ನಾನು. ಬಂದು ನನಗೆ ಹೊಟ್ಟೆ ಉರ್ಸ ಅಂತ ಮಾತಾಡಿರು. ಮತ್ತು ನನಗೆ ಹೊಟ್ಟೆ ಉರಿತೈತೆ. ಏನು ದುಡ್ದು ಯಾವತ್ತ ನನಗೆ ಕೊಟ್ಟಿದ್ರ ಅಮ್ಮಂಗೆ ಬಂದಿದೆಯಲ್ಲ ಇಲ್ಲಿ? ನೀನು ಯಾವತ್ತು ಕೊಟ್ಟಿದ್ದೆ ನೀನು ನನಗೆ ದುಡ್ಡ? ಯಾವತ್ತ ಕೊಟ್ಟವಳೆ ಅಮ್ಮಂಗೆ ಬಂದಿಲ್ಲಿ ಭಾಗ ಕೊಡು ಅಂತ ಹೇಳಿ ಕೇಳ್ತೀಯಲ್ಲ? ನಿನಗೆ ಎಷ್ಟಿರಬೇಡ. ಭಾಗ ಕೊಡು ನನಗೆ ಬೇಕು ಅಂತ ಕೇಳ್ತೀಯಲ್ಲ, ಎಷ್ಟಿರಬೇಡ ನಿನಗೆ. ಆದರೆ ದುಡ್ಡು ಒಡವೆ ಎಲ್ಲನ ಕೊಡು, ಅರ್ಧ ಭಾಗನ ಅಂತ ಹೇಳ್ತೀಯಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ ನೀನು ಮಾತಾಡೋದಕ್ಕೆ. ನಿನಗೆ ಎಷ್ಟು ಧೈರ್ಯ ಇರಬೇಡ. ಬಂದು ಹಿಂಗೆ ಕೇಳ್ಬೇಕಂದ್ರೆ ನೀನು ಸಂಪಾದನೆ ಮಾಡಿ ನೀನು ಕೊಟ್ಟವಳಮ್ಮಂಗೆ ಕೇಳಕ್ಕೆ ಬಂದವಳೆ ಇಲ್ಲಿ ಭಾಗ ಕೊಡತ್ತೆ ಅಂತ. ಅದು ಹೆಂಗೆ ಕೊಡ್ತಾರೆ ನೀನು ಭಾಗನ? ಯಾರು ಕೊಡಲ್ಲ. ಸುಮ್ಮನೆ ಹೋಗ್ತಾ ಇರಿ ಇಲ್ಲಿಂದಾನ. ಓಹೋ, ಇಲ್ಲಿ ನಿನ್ನವೆಲ್ಲ ಬಾಣಗಳು ನಡೆಯಲ್ ಕಣಮ್ಮ. ಮುಚ್ಕೊಂಡು ಹೋಗ್ತಾ ಇದ್ರೆ ಸರಿ ಇಲ್ಲಿಂದಾನ. ಸುಮ್ಮನೆ ಹೋಗು. ಇಲ್ಲೆಲ್ಲ ಮಾತಾಡ್ಬೇಡ. ನೀನವೇನು ನಡೆಯಲ್ಲ. ಜಾಸ್ತಿ ಮಾತಾಡ್ಬಿಟ್ಟಿದಿ ಅಂದರೆ ಸರಿ ಹೋಗೋದಿಲ್ಲ. ಸುಮ್ಮನೆ ಹೋಗು. ನಮ್ಮ ಅಮ್ಮ ಸಿಟ್ಟು ಬಂದರೆ ಒಳ್ಳೇದಲ್ಲ ನೋಡು. ಬಿಡಮ್ಮ, ನೀನು ಕೊಡ್ದಿದ್ದು ರೊಟ್ಟೆ ಬಿಡು, ಹೋಗ್ತೀವಿ. ಒಯ್ಯೋದೆಲ್ಲ ಮಾಡಬೇಡ. ಅವಳು ಏನೋ ಒಳ್ಳೆ ಮಾತನ್ನ ಚೆನ್ನಾಗಿರೋಣ ಅಂತ ಬಂದು ನೀವು ಹಿಂಗೆ ಮಾತಾಡಿದ್ರೆ ಅವಳನ್ನ ಏನು ಮಾಡಿದ್ದಾಳಮ್ಮ ಅವಳು ಅಂಥದ್ದು? ಅವಳ ಮೇಲೆ ಯಾಕಮ್ಮ ನೀವು ಅಷ್ಟೊಂದು ವೇಷ ಮಾಡ್ತೀರಾ? ಅವಳು ಏನು ಮಾಡಿದ್ದಾಳೆ ಅಂತ? ಅವಳು ಏನು ಮಾಡ್ಯವಳು ಅಷ್ಟೊಂದು ಪ್ರೀತಿ ಅವಳ ಮೇಲೆ? ನಿನಗೆ ಯಾಕೋ ಅಷ್ಟೊಂದು ಪ್ರೀತಿ ಅವಳು ಏನು ಮಾಡ್ಯವಳ ಅಂಥದ್ದೇನು ಮಾಡ್ಯವಳ ಅವಳು? ವೇಷ ಮಾಡೋ ಅಂಥದ್ದು ಏನು ಮಾಡ್ಯವಳಮ್ಮ ಅವಳು? ಮಾಡೋ ಅಂಥದ್ದೇನು ಮಾಡ್ಯವಳ ಅವಳು? ಕಾಸಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ನಾವು ಅಷ್ಟೇ, ಜಾಸ್ತಿನೇ ದ್ವೇಷಿಸ್ತೀವಿ ಅವಳನ್ನ. ನಾವಂತೂ ಬಿಡಲ್ಲ. ಏನಂತದ್ದು ಇವಳು ಅಷ್ಟೊಂದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ ಅಂಥದ್ದು. ಅಯ್ಯಯ್ಯಯ್ಯೋ, ಎಲ್ಲ ನೋಡಿರೋದೆ. ಸುಮ್ಮನೆ ಹೋಗ, ಕರ್ಕೊಂಡು ಹೋಗವು. ನನ್ನ ಸುದ್ದಿಗೆ ನಾನು ಬಂದ್ರೆ ಗೊತ್ತಲ್ಲ. ಇನ್ನೂ ಇದು ಬಿಸಿ ಮುಟ್ಸಿದ್ದೀನಿ. ಇನ್ನೂ ಏನು ಇದು ಕಡಿಮೆ. ನನ್ನ ಸುದ್ದಿಗೆ ನಾನು ಸಿಟ್ಟಲ್ಲೇ ಬಂದು ಏನಂಗೆ ಕೊಟ್ಬಿಟ್ಟವ್ರಮ್ಮ ಭಾಗ ಕೇಳಕ್ಕೆ ಬಂದವ್ರೆ. ನೋಡೋರೆಲ್ಲ ವೀಕ್ಷಕರೇ, ಭಾಗ ಕೇಳಕ್ಕೆ ಬಂದವಳೆ. ಎಷ್ಟು ಮಟ್ಟಿಗೆ ಇರಬೇಡ. ಏನು ದುಡ್ಡು ಕೊಟ್ಟವಳೆ, ಒಡವೆ ದುಡ್ಡಾಗ ಒಂದು ಸ್ವಲ್ಪ ಭಾಗ ಕೊಡತ್ತೆ ಅಂತ ಕೇಳಕ್ಕೆ ಬಂದವಳೆ. ಇವನು ನೋಡಿ ಕರ್ಕೊಂಬಂದಿರೋದು. ಇವನಿಂದ ದುಡ್ದು ನನ್ನ ಕೈಗೆ ಕೊಟ್ಟಿಲ್ಲ, ಏನಿಲ್ಲ. ಜವಾಬ್ದಾರಿ ಎಂಬೋದಿಲ್ಲ. ಏನು ದುಡ್ಡು ಕೊಟ್ಟವ್ರಮ್ಮಂಗೆ ಇಲ್ಲಿ ಬಂದಿರೋದ? ನನಗೆ ಸಿಟ್ಟು ಬರೋಕ್ಕಿಲ್ಲ. ಮತ್ತೆ ಅದಕ್ಕೇ ಇಲ್ಲಿ ನನ್ನ ಚಪ್ಪಲಿ ಬಿದ್ದಿತ್ತಿಲ್ಲ. ನಮ್ಮ ಅಯ್ಯಪ್ಪ ನನ್ನ ತಾಂಡು ಸರಿಯಾಗಿ ಬಿಟ್ಟೆ. ನನಗೆ ಅಷ್ಟೆಷ್ಟು ಸಿಟ್ಟು ಬರಲಿಲ್ಲ. ಏನು ಕೊಟ್ಬಿಟ್ಟವ್ರಮ್ಮಂಗೆ ಒಡವೆ ದುಡ್ಡು ನಾವು ಭಾಗ ಕೊಡು ಅಂತ ಕೇಳಕ್ಕೆ ಬಂದರೆ ಮೊನ್ನೆ ಒಂದು ಸರ ಮಾಡಿಸಿದ್ದೀವಿ ಹೇಳ್ರಿ. ಇನ್ನಿಷ್ಟು ಒಡವೆ ಪಡವೆ ನಮ್ಮ ಹಬ್ಬದ ಅಂತ ಇಷ್ಟು ಒಡವೆ ಮಾಡಿ ಸಿಕ್ಕೊಂಡಿದ್ದೀವಿ. ಅದಕ್ಕೇ ಅದನ್ನು ಕೇಳಕ್ಕೆ ಬಂದವ್ರೆ. ಎಷ್ಟು ಮಟ್ಟಿಗೆ ಇರಬೇಡ. ಎಷ್ಟು ಸಿಟ್ಟು ಬರೋಕ್ಕಿಲ್ಲ ನಮಗೆ. ನಾವು ಕಷ್ಟಪಟ್ಟು ನಾವು ಎಷ್ಟು ಹಸುಗಳನ್ನೆಲ್ಲ ಕಟ್ಕೊಂಡು ಎಷ್ಟು ಪಾಠ ಬಿದ್ದು ಎಷ್ಟು ಮಾಡ್ತೀವಿ ಅಂತದ್ರಾಗ ಇವ್ರು ಇಂಥ ಕೆಲಸ ಮಾಡಿರಿ ಬಂದು ಇನ್ನೂ ಭಾಗ ಕೇಳಿರಿನೇ ಸಿಟ್ಟು ಬರೋಕ್ಕಿಲ್ವೇ ನಮಗೆ? ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.